ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಚಂದ್ರಶೇಖರಪ್ಪನವರು ಇದ್ದಾರೆ. ಇವರು ಬಾರಂದೂರು ಗ್ರಾಮ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯವರು. ಕೃಷಿಕರು. ಇವರು ಸುಮಾರು ವರ್ಷದಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಅಂತಂತೇನು ಹೇಳೋದಾದರೆ ಅಡಿಕೆ, ತೆಂಗು ಮತ್ತು ಬಾಳೆ, ಪುಟ್ಬಾಳೆ, ಈ ಒಂದು ಕೃಷಿನ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ತಮ್ಮ ಕೃಷಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು. ಪ್ರಥಮವಾಗಿ ಭದ್ರಾವತಿ ಹಾಗೂ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಚಂದ್ರಶೇಖರಪ್ಪನವರೇ. ನಮಸ್ತೆ ಸರ್. ಹೇಳಿ, ನಿಮ್ಮ ಕೃಷಿ ಜೀವನದ ಒಂದು ಪರಿಚಯ, ಯಾವ ರೀತಿಯಿಂದ ಆರಂಭ ಮಾಡಿದಿರಿ ಅಂತ. ನಾವು ನಮ್ಮ ತಂದೆಯವರ ಕಾಲದಲ್ಲೆಲ್ಲ ನಾವು ಕಬ್ಬು ಭತ್ತ ಬೆಳೀತಾ ಇದ್ವಿ ಜಾಸ್ತಿ ಅಲ್ಲಿ ನಿಮ್ಮ ಜಾಗದಲ್ಲಿ. ಈಗ ಅಂತಂದ್ರೆ MPM ನಿಂತೋದ ಕಾರಣ ಇವಾಗ ಕಬ್ಬು ಭತ್ತ ಬೆಳೆಯಕ್ ಆಗ್ತಾ ಇಲ್ಲ. ಹಾಗಾಗಿ ಕೃಷಿಯನ್ನೇ ಅವಲಂಬಿಸ್ಕೊಂಡು ಅಡಿಕೆ, ಕಬ್ಬು, ಅಡಿಕೆ, ತೆಂಗು, ಬಾಳೆ ಇವಕ್ಕೆ ನಾವು ರೂಢಿಯಾಗಿದ್ದೀವಿ. ಹೀಗಾಗಿ ನಾವು ಇದನ್ನೇ ನಾವು ಅವಲಂಬಿಸ್ಕೊಂಡು ಹೋಗಿದ್ದೀವಿ. ಎಲ್ಲಿ ತನಕ ಓದಿದ್ರಿ ನೀವು ಚಂದ್ರಶೇಖರ್? 10ನೇ ಕ್ಲಾಸ್ ಸರ್. ಯಾಕೆ ಮುಂದೆ ಓದ್ಲಿಲ್ಲ? ಮುಂದೆ ನಮ್ಗೆ ಅಷ್ಟು ಇದಾಗಿತ್ತು. ನೀವಾಗಿಬಿಟ್ರೋ ಇಲ್ಲ ಮನೇಲಿ ಬೇಡ ಅಂದ್ರೋ ಇಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡ್ಕೊಂಡು ನೀವೇ ಇದ್ ಮಾಡಿದಿರಾ? ಹೇಗೆ? ನಾವೇ ಬಿಟ್ಟಿದ್ದು. ನೀವೇ ಬಿಟ್ಟಿದ್ರಿ. ನಂತರದ ಒಂದು ದಿನಗಳಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಲ್ವಾ? ಹೌದು ಸರ್. ಯಾವ ಒಂದು ತಳಿ ಅಂತಂದ್ರೆ ಸ್ಥಳೀಯವಾಗಿ ಇದೆ ಅಲ್ವಾ? ಅಡಿಕೆ ತಳಿ ಸ್ಥಳೀಯವಾಗಿ ಇರ್ತಕ್ಕಂಥದ್ದು. ಜೊತೆಗೆ ಈಗ ಹಸು ಸಾಕಣೆ ಏನಾದ್ರು ಮಾಡ್ತಾ ಇದ್ದಾರೆ? ಹಸುಗಳು ಕೂಡ ಇದಾವೆ. ಹಸು ಇದಾವೆ. ಯಾವುದು, ಮಲ್ನಾಡ್ ಗಿಡ್ಡನ ಇಲ್ಲ? ಇಲ್ಲ, ನಮ್ದು HF. ಇತ್ತೀಚಿನ ದಿನಗಳಲ್ಲಿ ತಗೊಂಡಿದ್ದೀರಾ ಇಲ್ಲ ಮೊದ್ಲಿನ ಹಿಡಿದ ಇತ್ತ? ಮೊದ್ಲಿಂದಾನೇ ಇದೆ ಸರ್. ಮೊದ್ಲಿಂದಾನು ಹಸುಗಳಿದಾವೆ. ಮೊದ್ಲು ಎಮ್ಮೆ, ಹಸು ಎಲ್ಲ ಇದ್ವು. ಅವನ್ನೆಲ್ಲ ಕೊಟ್ಟು ಇವಾಗ HF ಅಂತ ದನ ಕಲ್ಚರ್ ಜಾಸ್ತಿ ಆದಂಗೂ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದೀವಿ. ಸ್ವಲ್ಪ ಒಂದು 10 ಕುರಿಗಳಿದಾವೆ. ಯಾಕೆಂದ್ರೆ ನಮ್ಗೆ ಅವಲಂಬಿಸ್ಕೊಂಡಿದ್ದು ಯಾಕೆ ಅಂತಂದ್ರೆ ನಾವು ಗೊಬ್ಬರ ಬೇಕು. ಈ ತೋಟಕ್ಕೆ ಗೊಬ್ಬರ ಸಾಕಲ್ಲ. ಈ ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಗಿಡಗಳು ಬೇಗ ಹೀಟ್ ಆಗ್ತವೆ, ಮತ್ತೆ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಈ ಗೌರ್ಮೆಂಟ್ ಗೊಬ್ಬರ, ಜೀವಾಮೃತ, ಇದರಿಂದ ನಮಗೆ ಕೃಷಿಯಲ್ಲಿ ಲಾಭ ಜಾಸ್ತಿ ಇದೆ, ಖರ್ಚು ಕಮ್ಮಿ ಇದೆ. ಹಾಗಾಗಿ ನಾವು ಅದನ್ನ ಅವಲಂಬಿಸ್ಕೊಂಡಿದ್ದೀವಿ. ಈಗ ಗೊಬ್ಬರದ ಅಂತ ಹೇಳ್ತಾ ಇದ್ರಿ. ಇದು ಅಡಿಕೆ ತೋಟ ಇನ್ನು ಹಳೇದಾ ಇಲ್ಲ ನೀವು ಬಂದು ಶುರು ಮಾಡಿದ್ದೀರಾ? ಸ್ವಲ್ಪ ಹಂತವಾಗಿ ಮಾಡಿದ್ದು. ಮೊದಲಿತ್ತು, ಇದು 25 ವರ್ಷದಿಂದ ಇತ್ತು. ನೀವು ಬಂದಾದ್ಮೇಲೆ ಮತ್ತೆ ಹೊಸದಾಗಿ ಯಾವುದು ಹಂತವಾಗಿ ಮಾಡ್ಕೊಂಡು ಇವಾಗ 2 ಎಕರೆ. ತೆಂಗಿಂದ ಹೆಂಗೆ? ತೆಂಗು ಏನು ಬದುಗಳ ಮೇಲೆ ಆಯ್ತೋ ಇಲ್ಲ ಅದು ಕೂಡ? ತೆಂಗು ಬದುಗಳ ಮೇಲೆ ಇದೆ ಸರ್. ಅಡಿಕೆ ಜೊತೆಗೆ ಸೇರಿಸಿಲ್ಲ? ಅದನ್ನ ಸೇರಿಸಿಲ್ಲ, ಬದುಗಳ ಮೇಲೆ ಇದೆ. ಎಷ್ಟಿದಾವೆ? ತೆಂಗು ಒಂದು 25 ಗಿಡ ಇದೆ ಸರ್. ಈಗ ಬಾಳೆ ಬೆಳೀತಾ ಇರೋದು ಅಡಿಕೆ ಮಧ್ಯನ? ಅಡಿಕೆ ಮಧ್ಯ ಸರ್. ಅಡಿಕೆ ಮಧ್ಯ. ಹೆಂಗೆ, ಎಷ್ಟು ಅಂತರ ಬಿಟ್ಟಿದ್ರಿ ಇದಕ್ಕೆ? ಒಂದು ಸಸಿಯಿಂದ ಒಂದು ಸಸಿಗೆ ಅಥವಾ ಒಂದು ಸಾಲಿನಿಂದ ಒಂದು ಸಾಲಿಗೆ ಎಷ್ಟು ಅಂತರ ಇಟ್ಟಿದ್ರಿ? ಅಡಿಕೆಗೆ ಸರ್? ಬಾಳೆ 4 ಅಡಿ ಸರ್. 4 ಅಡಿಗೆ ಅಡಿಕೆಗೂ ಬಾಳೆಗೂ 4 ಅಡಿ ಅಂತರ ಇದೆ. ಅದ್ರ ಮಧ್ಯದಲ್ಲಿ ನಮಗೆ ತಿನ್ಲಿಕ್ಕೆ ಅಥವಾ ಜಾಸ್ತಿ ಖರ್ಚಿಗೆ ದುಡ್ಡು ಬೇಕಾದ್ರೆ ಮಾರ್ಲಿಕ್ಕೂ ಆಗ್ತದೆ, ಮನೆ ಖರ್ಚಿಗೆ ಆಗ್ತದೆ. ಬಾಳೆಯಿಂದ ಸ್ವಲ್ಪ ಲಾಭನೂ ಇದೆ. ನಾವು ಅದಕ್ಕೊಂದಕ್ಕೋಸ್ಕರ ಅಂತ ಕೆಲಸ ಮಾಡಲ್ಲ. ಈ ಅಡಿಕೆಗೂ ಕೆಲಸ ಮಾಡಬೇಕು, ಅದ್ರ ಜೊತೆಲಿ ಇದು ಕೆಲಸನ ಮಾಡ್ತಾ ಇರ್ತೀವಿ. ಹಾಗಾಗಿ ಅದನ್ನ ಅವಲಂಬಿಸ್ಕೊಂಡ್ವಿ. ಇದು ಬಾಳೆ ಯಾವುದು? ಇದು ಅಂಗಾಂಶ ಕೃಷಿ ಅಂತ ಹೇಳ್ತಾವಲ್ಲ, ಟಿಶ್ಯೂ ಕಲ್ಚರ್ ಅಂತ ಹೇಳಿ ಇತ್ತೀಚಿನ ಬರ್ತಾ ಇದಾವೆ. ಅದು ಬೆಳಿತಾ ಇದ್ದೀರಾ ಏನು? ಸ್ಥಳೀಯವಾಗಿ ಇರ್ತಕ್ಕಂಥ ಸ್ಥಳೀಯವಾಗಿ ತಂದು ಮಾಡಿದ್ವಿ ಸರ್ ನಾವು. ಯಾರ ಹತ್ರ ತಗೊಂಡ್ ಬಂದಿತ್ತು? ಅಲ್ಲಿ ನಮ್ಮ ಪಕ್ಕದ ಜಮೀನವ್ರು ಹಾಕಿದ್ರು, ಅವ್ರ ತಂದು ಮಾಡಿ ಅವ್ರ ಹತ್ರ ತಗೊಂಡಿದ್ರಿ. ಅಂದ್ರೆ ಅವರ ಒಂದು ಇಳುವರಿ ನೋಡ್ಕೊಂಡ್ಬಿಟ್ಟು ತಗೊಂಡ್ರು? ಹೆಂಗೆ ಇಳುವರಿ ಚೆನ್ನಾಗಿ ಬರ್ತಾ ಇತ್ತು ಅವ್ರದ್ದು? ಚೆನ್ನಾಗಿ ಬರ್ತಾ ಅಂತ ನೀವು ಕೂಡ ಅದನ್ನೇ ಮಾಡ್ಬೇಕು ಅನ್ಕೊಂಡು ಮಾಡಿದಿರಾ? ಮಾಡಿದ್ವಿ. ಜೊತೆಗೆ ತರಕಾರಿ ಬೆಳೆ ಆಗಿರ್ಲಿ, ಹೂವಿಂದ ಒಂದು ಬೆಳೆಗಳಾಗಿರ್ಲಿ, ಏನಾದ್ರು ಬೆಳಿತಾ ಇದ್ದೀರಾ? ಅಂದ್ರೆ ಮನೆಗೆ ಎಷ್ಟು ಅವಲಂಬಿಸ್ತಾಗಿರುತ್ತೆ ಅಷ್ಟು ಮಾತ್ರ ಬೆಳಿತಾ ಇದ್ದೀವಿ. ತರಕಾರಿ ಹೆಚ್ಚಿನ ಪ್ರಮಾಣದಲ್ಲಿ ಏನಿಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟು, ಇಲ್ಲ ನೆಂಟರು ಯಾರಾದ್ರು ಬಂದ್ರೆ ಒಂದ್ ಸ್ವಲ್ಪ ತಕೊಂಡು ಹೋಗಕ್ಕೆ ಅಷ್ಟು ಆಗತ್ತೆ ಅಲ್ವಾ? ನೀರಿನ ಒಂದು ಪದ್ಧತಿಗೆ ಬಂದ್ರೆ ಯಾವ್ದು? ನಮ್ಗೆ ಹನಿ ನೀರಾವರಿ ಇದೆ. ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ? ಸ್ಪ್ರಿಂಕ್ಲರ್ ಏನು ಮಾಡಿಲ್ಲ. ಹನಿ ನೀರಾವರಿ ನಮ್ಗೆ ಸಫಿಷಿಯಂಟ್ ಆಗ್ತಾ ಇದೆ. ಹನಿ ನೀರಾವರಿ ಮುಖಾಂತರ ಗೊಬ್ಬರ ಕೊಡ್ತೀರಾ? ಹೌದು. ಅದು ಇಲ್ಲ ಸರ್, ನಾವು ಮಾಮೂಲಿ ಗೊಬ್ಬರ ಬುಡ ಒಂದಡಿ ದೂರದಿಂದ ಬುಡ ಬಿಡಿಸಿ ಅದಕ್ಕೆ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ. ದನಿನ ಗೊಬ್ಬರನು ಅದೇ ತರ ಕೊಡ್ತೀವಿ. ಅದರಿಂದ ನಾವು ಇಳುವರಿ ಜಾಸ್ತಿ ಬರ್ತಾ ಇದೆ. ಗಿಡದ ಪಕ್ಕದಲ್ಲಿ ಗುಂಡಿ ತೆಗ್ದು ಮಾಡೋದ್ರಿಂದ ಬೇರೆ ಕಟ್ಟಾಗುತ್ತೆ. ಹೌದೌದು. ಹರಳು ಉದ್ರೋದು ಜಾಸ್ತಿ ಆಗುತ್ತೆ, ಮತ್ತೆ ಇಳುವರಿ ಕಮ್ಮಿ ಆಗುತ್ತೆ. ಈ ಅಡಿಕೆ ತೋಟದಲ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡ್ತೀರಾ ನೀವು? ಟ್ರ್ಯಾಕ್ಟರ್ ಉಳುಮೆ ಕಮ್ಮಿ ಸರ್ ನಾವು ಮಾಡೋದಿಲ್ಲ. ಯಾಕಂದ್ರೆ ಬೇರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ನಮ್ಮ ಬೇರೆ ಕಡೆ ರೈತರು ಮೇಲ್ಮೇಲೆ ಅಂತಂದ್ರೆ ಬೇರಿಗೆ ಟಚ್ ಆಗದ ಹಾಗೇನೆ ಸ್ವಲ್ಪ ಮೇಲ್ಮೇಲೆ ಮಾಡ್ಕೊಂಡು ಹೋಗ್ತಾರೆ, ಉಳುಮೆ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಹೌದು ಸರ್. ಅದು ಮಣ್ಣು ಲೂಸ್ ಸಿಗುತ್ತಲ್ಲ ಸರ್, ಟಾಪಿ ಹೊಡೆದು ಬೇರೆ ಏನ್ ಮಾಡ್ತಾರೆ ಮತ್ತೆ ಮೇಲೆ ಬರ್ತವೆ.
ಮುಳುಗುದ್ ಮಣ್ಣೆಲ್ಲಿ ಸಿಗುತ್ತೆ ಅಲ್ಲಿ ಮೇಲೆ ಬರ್ತವೆ, ಒಳಗೆ ಹೋಗಲ್ಲ. ಅಡಿಕೆ ಮರ ಬೇಗ ಬೀಳೋ ಚಾನ್ಸ್ ಇರುತ್ತೆ. ನಾವು ಮೇಲೆ ಉಳುಮೆ ಮಾಡಿಲ್ಲ ಅಂತಂದ್ರೆ ಬೇರೆ ಹಳ್ಳಿ ಕೆಳಗವರೆಗೂ ಹೋಗುತ್ತೆ. ಅವಾಗ ಮರ ಬೀಳೋ ಚಾನ್ಸ್ ಕಮ್ಮಿ ಇರುತ್ತೆ. ಈ ತರದಿಂದ ನಾವು ವ್ಯವಸಾಯ ಮಾಡ್ಸಲ್ಲ. ಸೊ ಹಾಗಾಗಿ ತಾವು ಇದು ಮಾಡ್ತಾ ಇದ್ದೀರಾ. ಹೌದು ಸರ್. ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಮನೆಯವರೆಲ್ಲ ಸೇರ್ಕೊಂಡ್ ಮಾಡ್ತೀರಾ, ಹೊರಗಿಂದ ಕೂಡ ಕೆಲವೊಂದು ಟೈಮಲ್ಲಿ ಬೇಕಾದಾಗ ಈಗ ಬುಡ ಬಿಡಿಸಿ ಗೊಬ್ಬರ ಹಾಕ್ಬೇಕು, ಇಲ್ಲ ತೋಡಿ ಸೋಸ್ಬೇಕು. ಈ ತರ ಟೈಮ್ನಲ್ಲಿ ಆಳುಗಳನ್ನ ಕರ್ಕೊಬೇಕಾಗತ್ತೆ. ಅನಿವಾರ್ಯ ನಾವೇ ಮಾಡ್ತೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟನೇ ಆಯ್ತದೆ. ಹೌದು, ಬೇಕೇ ಬೇಕು, ಜನ ಬೇಕೇ ಬೇಕಾಯ್ತದೆ. ಮನೆಯವರು ಎಷ್ಟು ಜನ ಇದ್ರು ಒಂದೆರಡು ಏನಾದ್ರೂ ಒಂದು ಸಹಾಯಕ್ಕೆ ಬೇಕೇ ಬೇಕಾಗತ್ತಲ್ಲ. ಹೌದು, ಬೇಕಾಗತ್ತೆ ಸರ್. ನಿಮ್ಮ ಒಂದು ಅನುಭವದಲ್ಲಿ ತೆಂಗಿಗಾಗ್ಲಿ, ಈಗ ಬಾಳೆಗಾಗಿರ್ಲಿ, ಮತ್ತೆ ಅಡಿಕೆಗಾಗಿರ್ಲಿ, ರೋಗ ಮತ್ತು ಕೀಟಗಳ ಬಗ್ಗೆ ಏನ್ ಹೇಳ್ತೀರಿ? ರೋಗ ಅಂತಂದ್ರೆ ಈಗ ಹೆಚ್ಚು ಈಗ ಕೊಳೆ ರೋಗ ಅಡಿಕೆಗೆ ಬರೋದು ಜಾಸ್ತಿ ಸರ್. ಹೌದು ಹೌದು. ನಮ್ಮ ರೈತರು ಏನ್ ಮಾಡ್ತಾರೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಆ ಔಷಧಿ ಸಿಂಪಡಣೆ ಮಾಡ್ತಾರೆ. ಅದರಿಂದ ಏನೂ ಉಪಯೋಗ ಇಲ್ಲ. ನಾವು ಸುಳಿನ ಒಂದು ಅರ್ಧ ಅಡಿ ಬಿಟ್ಟು ಸುಳಿನ ಕತ್ತರಿಸಿದ್ರೆ ಆ ರೋಗ ಅಲ್ಲಿಗೆ ಅವಾಯ್ಡ್ ಆಗುತ್ತೆ. ಮತ್ತೆ ಆ ಸುಳಿ ಬರೋ ಚಾನ್ಸು ಇರುತ್ತೆ. ನಾವೇನು ಅರ್ಧ ಅಡಿ ಬಿಟ್ಟು ಕಟ್ ಮಾಡಿರ್ತೀವಿ ಸುಳಿನ, ಅದರಿಂದ ಹೊಸ ಸುಳಿ ಬರೋ ಚಾನ್ಸು ಇರುತ್ತೆ. ಅದರಲ್ಲಿ ಆ ರೋಗ ಅವಾಯ್ಡ್ ಆಗೋ ಚಾನ್ಸು ಇರುತ್ತೆ. ಈ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಅದು ಕೊಳೆ ರೋಗ ಅದು ಅವಾಯ್ಡ್ ಆಗೋದಿಲ್ಲ. ಬೇರೆ ಅಂತಂದ್ರೆ ಇನ್ಯಾವುದು ಅಷ್ಟು ರೋಗ ಬರೋದಿಲ್ಲ. ಅಂಡೋಡ್ಕ ಅಂತ ಬರುತ್ತೆ. ಅಂಡೋಡ್ಕ ಅಂತ ಅಡಿಕೆಗೆ ಬಂದಾಗ ಅದು ಏನಾಗುತ್ತೆ ಅಂದ್ರೆ ನಮ್ಗೆ ಈ ಜೀವಾಮೃತ ಹಾಕಿರ್ತೀವಲ್ಲ, ಅದರಿಂದ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಂಗಾಗಿ ನಾವು ಜೀವಾಮೃತ ಉಪಯೋಗಿಸ್ತೀವಿ. ಆಮೇಲೆ ಈಗ ಕಳೆಗಳ ನಿರ್ವಹಣೆಗೆ ತಾವು ಕೂಡ ಕಳೆನಾಶಕ ಉಪಯೋಗಿಸ್ತೀರಾ? ಉಪಯೋಗಿಸಲ್ಲ ಸರ್. ನೀವು ಕೈಯಿಂದನೇ ತೆಗಿಸ್ತೀವಿ, ಮಷಿನ್ ಹೊಡಿಸ್ತೀರಾ. ಸೊ ಅಷ್ಟಕ್ಕೆ ಅದು ಇದಾಗುತ್ತೆ. ಕಳೆ ಔಷಧಿ ಹೊಡೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎರೆಹುಳುಗಳೆಲ್ಲ ಸತ್ತೋಗ್ತವೆ. ಇದ್ರ ಜೊತೆಗೆ ತಾವು ಕುರಿ ಕೂಡ ಸಾಕಣೆ ಮಾಡ್ತಾ ಇದ್ದೀರಲ್ಲ? 10 ಕುರಿ ಇದಾವೆ. ಅದು ಏನ್ ತೋಟದಲ್ಲಿ ಕಟ್ಟಿದ್ದೀರಾ ಅಥವಾ ಮನೆಯಲ್ಲೇ ಸರ್? ಅದಕ್ಕೆ ಯಾವ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಮನೆ? ಅದಕ್ಕೆ ಅಟ್ಟದ ಸಿಸ್ಟಮ್ ಮಾಡಿದೀವಿ. ಮೇಲ್ಗಡೆ ನಿಲ್ಲೋದಕ್ಕೆ ಅವಕ್ಕೆ ಗೊಬ್ಬರ ಎಲ್ಲ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಿದ್ದು ಗೊಬ್ಬರ ಎಲ್ಲ ನಾವು ಎಲ್ಲ ತೆಗೆದು ತಿಪ್ಪೆಗೆ ಹಾಕ್ತಿವಿ. ಹಸುವಿನ ಸಗಣಿ ಗಂಧದ ಜೊತೆಗೆ ಇದನ್ನ ಹಾಕಿರ್ತೀವಿ. ಅದು ಗೊಬ್ಬರ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ, ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಅದರಿಂದ ನಮ್ಗೆ ಕ್ವಾಲಿಟಿಯಿಂದ ಕುರಿದು ಮಿಕ್ಸ್ ಇರುತ್ತಲ್ಲ, ಕೋಳಿದೆಲ್ಲ ಮಿಕ್ಸ್ ಇರುತ್ತೆ. ಅದರಿಂದ ಚೆನ್ನಾಗಿ ಕ್ವಾಲಿಟಿ ಬಂದು ನಮ್ಗೆ ಗೊಬ್ಬರ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಮರಗಳಿಗೆ ತಾಕತ್ತು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಅದನ್ನ ಆ ಥರ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಜಾಸ್ತಿ ಪ್ರಮಾಣ ಏನು ತಿಪ್ಪೆ ಗೊಬ್ಬರನ ಕೊಡ್ತೀರಾ, ಇಲ್ಲ ಕುರಿ ಗೊಬ್ಬರ ಕೊಡ್ತೀರಾ, ಇಲ್ಲ ಸರ್ಕಾರಿ ಗೊಬ್ಬರ? ಸರ್ಕಾರಿ ಗೊಬ್ಬರ ಕೊಡ್ಬೇಕು ಸರ್, ಕೊಡಬಾರ್ದು ಅಂತಲ್ಲ. ಅತಿ ಹೆಚ್ಚಾಗಿ ಕೊಡಬಾರ್ದು. ಅದೇ ಎಷ್ಟು ಬೇಕೋ ಅಷ್ಟು. ಒಂದು ಗಿಡಕ್ಕೆ 100 ರಿಂದ 150 ಗ್ರಾಮ್ ಸಾಕು. ಅಷ್ಟು ಹಾಕಿದ್ರೆ ಒಂದು ಗಿಡಕ್ಕೆ ಎಷ್ಟಾಗುತ್ತೆ? ವರ್ಷಕ್ಕೆ ಒಂದು ಸಲ ಸರ್, ಮಾರ್ಚ್ ಟೈಮಲ್ಲಿ ಒಂದು ಸಲ ಕೊಡಬೇಕು. ಅದು ಬಿಟ್ಟು ನಾವು ಹೆಚ್ಚಾಗಿ ಕೃಷಿಗೆ ನಾವು ದನ ಗೊಬ್ಬರನೇ ಸೀಮಿತವಾಗಿ ಬಳಸ್ಕೊಬೇಕು. ಅವಾಗ ರೋಗಗಳು ಅವಾಯ್ಡ್ ಆಗ್ತವೆ, ಗಿಡಗಳು ಸ್ವಲ್ಪ ಚೆನ್ನಾಗಿ ಬರ್ತವೆ. ಈ ಗೌರ್ಮೆಂಟ್ ಗೊಬ್ಬರ ಹಾಕಿದಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಎರೆಹುಳುಗಳು ಸತ್ತೋಗ್ತವೆ. ಅವಾಗ ಏನೂ ಪ್ರಯೋಜನ ಇಲ್ಲ ಸರ್. ಅದು ಬಾಳೆಯಲ್ಲಿ ಏನ್ ಕಂಡಿದ್ರಿ ಸಮಸ್ಯೆ? ಬಾಳೆಯಲ್ಲಿ ಏನಿಲ್ಲ ಸರ್, ಸ್ವಲ್ಪ ಚುಕ್ಕಿ ರೋಗ ಅಂತ ಹೇಳಿ ಬರುತ್ತೆ ಎಲೆಗಳ ಮೇಲೆ. ಕಾಯಿಗೇನಿಲ್ಲ, ಕಾಯಿಗೇನು ಬರಲ್ಲ. ಅಂದ್ರೆ ಯಾಕಂದ್ರೆ ಎಲೆಗಳು ಬಂದ್ರೆ ಕಾಯಿ ತಾನೇ ಬೆಳೆ. ಈಗ ಎಲೆಗಳು ಚೆನ್ನಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿ ಚೆನ್ನಾಗಿ ಅವು ಆಹಾರ ತಗೊಂಡ್ರೆ ತಾನೇ ಕಾಯಿ ಚೆನ್ನಾಗಿ ಬರೋದು ಅಲ್ವಾ? ಎಲೆಗಳಿಗೆ ತೊಂದರೆ ಆಗಿದೆ ಅಂತಂದ್ರೆ ಕಾಯಿ ಅಂದ್ರೆ ಇಳುವರಿ ಕೂಡ ತೊಂದರೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ? ಈಗ ಎಲೆ ಚುಕ್ಕೆ ರೋಗಕ್ಕೆ ಏನು ಒಂದು ಸ್ವಲ್ಪ ಗಂಧಲ ಸಿಂಪಡಣೆ ಮಾಡ್ತೀವಿ. ಮತ್ತೆ ನಾವು ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಅವ್ರೇನು ಮೆಡಿಸಿನ್ ತೋರ್ತಾರೆ, ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಅವರು ಒಂದೊಂದು ತರ ವಿಡಿಯೋ ಔಷಧಿ ಕೊಡ್ತಾರೆ, ಅದನ್ನ ಬಾಳೆಗೆ ಮಾತ್ರ ಸಿಂಪಡಣೆ ಮಾಡ್ತೀವಿ. ಬೆಳವಣಿಗೆ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ತುರ್ತಾಗಿ ಅಂತ ಅನ್ಬಹುದು. ಇಲ್ಲ ಏನೋ ಒಂದು ವಿಷಯ ನಾನು ಕೇಳ್ಬೇಕಪ್ಪ ಕೃಷಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಮನೆಯವರು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರನ್ನ ಕೇಳ್ತಿರೋ, ಇಲ್ಲ ನಿಮ್ಮ ಸಂಬಂಧಿಕರ ಹತ್ರ ಕೇಳ್ತಿರೋ, ಇಲ್ಲ ನಿಮ್ಮ ಸ್ನೇಹಿತರ ಹತ್ರ ಕೇಳ್ತಿರೋ, ಇಲ್ಲ ಕೃಷಿ ಇಲಾಖೆಗೆ ಹೋಗಿ ಕೇಳ್ತೀರಾ? ಯಾವ ರೀತಿ? ಸ್ನೇಹಿತರ ಹತ್ರನೂ ಕೇಳ್ತೀವಿ. ಅಂದ್ರೆ ನಾವು ಅವಾಯ್ಡ್ ಆಗಿಲ್ಲ ರೋಗ ಅಂತಂದ್ರೆ ನಾವು ಕೃಷಿ ಇಲಾಖೆಗೆ ಹೋಗ್ತೀವಿ. ಕೃಷಿ ಇಲಾಖೆಯಲ್ಲಿ ಯಾಕಂದ್ರೆ ನಿಮ್ಮ ಪ್ರಯತ್ನಕ್ಕೆ ಮೀರಿ ಅದು ನಿರ್ವಹಣೆ ಒಂದು ಇದರಲ್ಲಿ ಬರ್ಲಿಲ್ಲ ಅಂತಂದ್ರೆ ನೀವು ಬೇರೆ ಕೃಷಿ ಇಲಾಖೆಗೆ ಹೋಗ್ತೀವಿ. ಯಾಕಂದ್ರೆ ಅವರು ಒಳ್ಳೆ ಸಜೆಷನ್ ಕೊಡ್ತಾರೆ, ಈಗೆಲ್ಲ ಈಗ ಮಾಡ್ಕೊಂಡು ಹೋಗ್ಬೇಕು, ಔಷಧಿಗಳಾಗ್ಲಿ ಏನೇ ಒಂದಾದ್ರೂ ಅವರು ಒಂದು ಸಲಹೆ ಇದ್ರೆ ನಮ್ಗೆ ಕೃಷಿಗೆ ಒಂದ್ ಸ್ವಲ್ಪ ಅನುಕೂಲ. ಅವ್ರ ಸಲಹೆ ಮೇಲೆ ನಾವೇನ್ ಮಾಡ್ತೀವಿ ಅದು ಸ್ವಲ್ಪ ನಮ್ಗೆ ಫಲ ಕೊಡುತ್ತೆ. ಹಾಗಾಗಿ ನಾವು ಅದನ್ನ ಉಪಯೋಗಿಸ್ಕೊತೀರಾ?
ಆಮೇಲೆ ಈಗ ಖರ್ಚು ವೆಚ್ಚದ ಬಗ್ಗೆ ಏನಾದ್ರು ಬರ್ದಿಡ್ತೀರಾ ಈ ದಿವಸ ಈ ಔಷಧಿ? ವೆಚ್ಚ ಎಲ್ಲ ಬರ್ದಿರ್ತೀವಿ ಸರ್. ಅಂದ್ರೆ ನಾವು ಅಡಕೆದು ತೆಂಗಿನ ಮಾತ್ರ ಬರ್ದಿರ್ತೀವಿ, ಬಾಳೆದಿಲ್ಲ. ಬಾಳೆದೇನು ಅದು ಬರೆಯೋದಿಲ್ಲ. ಅಂದ್ರೆ ಬಾಳೆ ನಾವು ಜಾಸ್ತಿ ಮಾರ್ಲಿಕ್ಕೆ ಹೋಗೋದಿಲ್ಲ. ಏಕೆ? ಮನೆಗೆ ಆಗುತ್ತೆ, ಮತ್ತೆ ಸ್ವಲ್ಪ ಮನೆ ಖರ್ಚಿಗೆ ಮೇಂಟೈನ್ ಆಗುತ್ತೆ. ಅಲ್ಲ ಮಾರಾಟ ಮಾಡ್ಲಿಲ್ಲ ಅಂತಂದ್ರೆ ಅದು ಮತ್ತೆ ಮನೆಗೋಸ್ಕರ ಅಂತ ಹಾಕಿರೋದಾ? ಮನೆಗೋಸ್ಕರ ಅಂತಾನೆ ಹಾಕಿರೋದು. ಮನೆ ಖರ್ಚಿಗೆ ಮೇಂಟೈನ್ ಆಗುತ್ತೆ, ಹಾಗಾಗಿ ಅದನ್ನ ಬರ್ದಿಡಕ್ ಹೋಗಲ್ಲ. ಹೆಚ್ಚಿಂದ ಆಗಿದ್ ಮಾತ್ರ ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೀವಿ ಅಷ್ಟೇ ಸರ್. ತೆಂಗು ಈಗ ಅದು ಎಳ್ನೀರು ಇಲ್ಲ ಕಾಯಿ ಮಾರಾಟ ಮಾಡ್ತೀರಾ? ಕಾಯಿ ಸರ್. ನಾವು ಕಾಯಿ ಇದಲ್ದೇನೆ ತಾವು ಮತ್ತೆ ಬೇರೆ ಒಂದು ಕೆಲಸ ಏನ್ ಮಾಡ್ತೀರಾ? ಬೇರೆ ಏನು ಮಾಡಲ್ಲ ಸರ್. ಬೇರೆ ಏನಿಲ್ಲ. ಬೇರೆ ಏನಿಲ್ಲ, ಕೃಷಿಗೆ ಅಲ್ಲ, ಕೃಷಿಗೆ ಮಾತ್ರ. ಮತ್ತೆ ಒಟ್ಟಾರೆಯಾಗಿ ಖರ್ಚೆಲ್ಲ ಹೋಗಿ ಲಾಭ ಅಂತಂತ ಹೇಳಿದ್ರೆ ಎಷ್ಟು ಬರುತ್ತೆ, ಎಷ್ಟು ಅಂತಂತ ಹೇಳ್ತೀರಿ? ನಮ್ಗೆ ತೆಂಗಲ್ಲಿ ಏನಂತ ಅಂದ್ರೆ ಮನೆಗೆ ಹೋಗಿ ತೆಂಗಲ್ಲಿ ಒಂದು ಇಲ್ಲ ಅಂದ್ರೆ ವರ್ಷಕ್ಕೆ ಒಂದು 25-30 ಸಾವಿರ ಬರುತ್ತೆ. ಅಡಿಕೆಲ್ಲೂ ನಮ್ಗೆ ಲಾಸ್ ಆಗಲ್ಲ. ಒಂದು 65-70 ಕ್ವಿಂಟಲ್ ಒಂದು ಎಕರೆಗೆ ಬೆಳಿತೀವಿ. 70 ಕ್ವಿಂಟಲ್ ಬಂತು ಅಂತಂದ್ರೆ ನಮ್ಗೆ ಹೆಚ್ಚೆಲ್ಲ ಅಂದ್ರೆ ಒಂದು 4.5 ಲಕ್ಷದ ಮೇಲೆ ಸಿಗುತ್ತೆ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ಕುಟುಂಬದ ಸದಸ್ಯರು ಮನೇಲಿ ನಾವು 4 ಜನ ಇದೀವಿ ಸರ್. 4 ಜನ ಮಕ್ಕಳು, ಚಿಕ್ಕ 2 ಮಕ್ಕಳು, ಗಂಡ ಹೆಂಡತಿ, ನಮ್ಮ ತಾಯಿ. ಸೊ ಮನೆಯವರು ಕೂಡ ಕೆಲಸಕ್ಕೆ ಕೈ ಜೋಡಿಸ್ತಾರೆ, ಮಾಡ್ತಾರೆ. ಆಮೇಲೆ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಏನ್ ಅನಿಸ್ತದೆ ನಿಮಗೆ ಕೃಷಿ ಬದುಕು ಅಂತಂದ್ರೆ? ಇದು ಕಷ್ಟಪ್ಪ ಇಲ್ಲ ಏನು ಮಾಡ್ಕೊಂಡು ಬಂದಿದ್ರು ಹಿಂದೆ ನಮ್ಮ ಪೂರ್ವಜರು, ಅದನ್ನೇ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತೀರಾ, ಇಲ್ಲ ಮತ್ತೆ ಮುಂದೆ ಏನಾದ್ರೂ ಹೊಸದಾಗಿ ಮಾಡ್ಬೇಕಂತ ಇದ್ದೀರಾ? ಹೊಸದಾಗಿ ಅಂತಂದ್ರೆ ಕೃಷಿಲಿ ಲಾಭ ಇದೆ ಸರ್. ನೀವು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ. ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಓದಿರ್ತಾರೆ, ಅವರಿಗೆಲ್ಲ ಒಂದು ಪ್ರೆಸ್ಟೀಜ್ ಲೆಕ್ಕಾಚಾರದಲ್ಲಿ ಹೋಗ್ತಾರೆ. ಪ್ರೆಸ್ಟೀಜ್ ಹೈ ಲೆವೆಲ್ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ನಾವು ಕೃಷಿಗೆ ಅವಲಂಬಿತವಾಗಿ ಅವ್ರು ವರ್ಷಕ್ಕೆ ಏನ್ ಸಂಪಾದನೆ ಮಾಡ್ತಾರೆ ಅದನ್ನ ನಾವು ಕೃಷಿಲೇ ಅದನ್ನ ಸಂಪಾದನೆ ಮಾಡಿ ತೋರಿಸ್ಬೋದು. ಅವ್ರು ಇನ್ನೊಬ್ರ ಹತ್ರ ಹೋಗಿ ಅವ್ರ ಹತ್ರ ಕೆಲಸ ಮಾಡ್ಬೇಕು, ಬಿಡ್ಬೇಕು, ಕೆಲಸ ಮಾಡ್ಲಿಲ್ಲ ಅಂದ್ರೆ ಬಯಸ್ಕೊಬೇಕು, ಇವೆಲ್ಲ ರಗ್ಲೇ ಇರಲ್ಲ. ನಾವು ಒಂದು ಸೀಮಿತವಾಗಿದ್ರೆ ನಮ್ಮ ಸಂಪಾದನೆಯಲ್ಲಿ ನಾವು ಉಳಿಸ್ಕೊಂಡು ಹೋಗ್ಬೋದು. ಒಂದೇ ತರ ರೇಟ್ ಸಿಕ್ಕಿದ್ರೆ ಅಡಿಕೆಯಲ್ಲಿ ಒಂದು ಅಡಿಕೆ ರೇಟ್ ಏರುಪೇರು ಆಗ್ತಾ ಇರುತ್ತೆ, ಕಾಯಿ ರೇಟ್ ಆಗಿ ಏರುಪೇರು ಆಗ್ತಾ ಇರುತ್ತೆ. ಒಂದೇ ತರ ರೇಟ್ ಸಿಕ್ಕಿದ್ರೆ ಒಂದೇ ಫಿಕ್ಸ್ ರೇಟ್ ಆದ್ರೆ ನಮ್ಮ ರೈತರಿಗೆ ಇನ್ನೂ ತುಂಬಾ ಅನುಕೂಲ ಇದೆ ಅಂತ ಹೇಳ್ತೀರಾ? ಹೌದು ಸರ್. ಸೊ ಇದರೊಟ್ಟಿಗೆ ಈಗ ನಾವು ಹೇಳುವುದಾದರೆ ಈಗ ಇದ್ದಿದ್ದರ ಒಂದು ಜಮೀನಲ್ಲೇ ಇನ್ನು ಕೋಳಿಗಳ ಸಾಕಣೆ ಹಾಕಿರ್ಲಿ, ಇಲ್ಲ ಕೃಷಿ ಹೊಂಡ ತರ ಮಾಡಿ ಮೀನು ಕೂಡ ಸಾಕಣೆ ಮಾಡಬಹುದು ಸರ್. ಯಾಕೆ ತಾವು ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ, ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿಲ್ಲ? ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇತ್ತಾ? ಇದ್ರ ಈ ಬಗ್ಗೆ ನಿಮ್ಗೆ ವಿಚಾರ ಗೊತ್ತಿತ್ತು ಆದ್ರೆ ನೀವು ಮಾಡ್ಲಿಲ್ಲ ಸರ್. ಅಲ್ಲ, ಯಾಕಂತಂದ್ರೆ ಒಂದ್ ಸ್ವಲ್ಪ ಮೀನು, ಒಂದ್ ಸ್ವಲ್ಪ ಕೋಳಿ, ಕುರಿ ಅಂದ್ರೆ ಒಂದರಲ್ಲಿ ಲಾಭ, ಒಂದು ಇದು ಆದ ತಕ್ಷಣ ಇನ್ನೊಂದರಲ್ಲಿ ಬರ್ಬೇಕು. ಮೀನು ಸಾಕಾಣಿಕೆ ಅಂದ್ರೆ ಸ್ವಲ್ಪ ಜಾಗ ಜಾಸ್ತಿ ಬೇಕು ಸರ್. ಅದು ಈ ಪಕ್ಷಿಗಳ ಕಾಟ ಜಾಸ್ತಿ, ಪಕ್ಷಿಗಳ ತೊಂದ್ರೆ, ಪಕ್ಷಿಗಳು ಮೀನುಗಳನ್ನ ಬಿಡೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯ್ತು. ದಪ್ಪ ಆಗ್ತಾ ಮೀನ್ ದಪ್ಪ ಆಗ್ತಾ ಸಾಕಾಣಿಕೆಯಲ್ಲಿ ಪಕ್ಷಿಗಳು ಜಾಸ್ತಿ ಬಂದು ಹೋಗ್ತವೆ. ಈ ಬಿಸಿಲಿನ ಕಾಟ ಜಾಸ್ತಿ, ತೊಂದರೆ ಜಾಸ್ತಿ ಇರುತ್ತೆ. ಬಿಸಿ ನೀರಿನ ಇದಕ್ಕೆ ಮರಿಗಳು ಸತ್ತೋಗ್ತವೆ. ಹಾಗಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿಲ್ಲ. ಒಳ್ಳೇದು ಚಂದ್ರಶೇಖರಪ್ಪನವರೇ, ಇದುವರೆಗೆ ತಮ್ಮ ಅನುಭವಗಳನ್ನ ನಮ್ಮ ಭದ್ರಾವತಿ ಆಕಾಶವಾಣಿ ಜೊತೆಗೆ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಾವು ಮಾಹಿತಿ ಮೂಲಕ, ಸಂದರ್ಶನದ ಮೂಲಕ ತಾವು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ತಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ ಕೊಡಬಹುದಾ? 9633264008 ಸರ್. ಒಳ್ಳೇದು ಚಂದ್ರಶೇಖರಪ್ಪನವರೇ, ಇದುವರೆಗೆ ತಾವು ಮಾಹಿತಿ ನೀಡೋದಕ್ಕೆ ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ, ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ ಸರ್, ವಂದನೆಗಳು.